ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಬಗ್ಗೆ ನೋಡಿದ್ವಿ. ಏನು ಹೇಳ್ತೈತಿ? ಪ್ರೈಮ್ ಮಿನಿಸ್ಟರ್ನ ಯಾರು ಅಪಾಯಿಂಟ್ ಮಾಡಬೇಕು? ರಾಷ್ಟ್ರಪತಿಗಳು ಅಪಾಯಿಂಟ್ಮೆಂಟ್ ಮಾಡಬೇಕು. ಉಳಿದ ಮಿನಿಸ್ಟರ್ಗಳನ್ನು ಕೂಡ ರಾಷ್ಟ್ರಪತಿಗಳೇ ಅಪಾಯಿಂಟ್ಮೆಂಟ್ ಮಾಡಬೇಕು. ಆದರೆ ಸಲಹೆ ಯಾರು ಮಾಡಿರಬೇಕು? ಇಂಥವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿರಿ ಅಂತಂದ್ರೆ ಅದು ಪ್ರಧಾನಮಂತ್ರಿಗಳಾಗಿರಬೇಕು ಅಂತ ಹೇಳಿ. ಅಂದ್ರೆ ಪ್ರಧಾನಮಂತ್ರಿಗಳ ಸಲಹೆಯ ಮೇರೆಗೆ ಉಳಿದ ಮಂತ್ರಿಗಳನ್ನ ರಾಷ್ಟ್ರಪತಿಗಳು ನೇಮಕ ಮಾಡಬೇಕು ಅಂತೇಳಿ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಹೇಳ್ತೈತಿ ಅಂತೇಳಿ ಹಿಂದಿನ ವಿಡಿಯೋದಾಗ ನೋಡಿದ್ವಿ. ಈಗ ಲಿಮಿಟೇಷನ್ ಆಗ್ತಾರೆ. ಎಷ್ಟು ಮಂದಿನ ನೀವು ನಿಮ್ಮ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು? ಯಾರಿಗಿದು ಲಿಮಿಟೇಷನ್? ದ ಲಿಮಿಟೇಷನ್ ಟು ದಿ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಇಸ್ ದ ಹೆಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್. ದೆನ್ ಹೌ ಮಚ್ ಮಿನಿಸ್ಟರ್ ಶುಡ್ ಬಿ ಇನ್ ದೇರ್ ಕೌನ್ಸಿಲ್ ಅಂತೇಳಿ ಒಂದು ಕ್ವಶನ್ ಬಂದಾಗ ನೀನು 100 ಮಂದಿನ 200 ಮಂದಿನ ಮಿನಿಸ್ಟರ್ನಾಗಿ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುವ ಹಾಗಿಲ್ಲ. ದೇರ್ ಇಸ್ ಅನ್ ಲಿಮಿಟೇಷನ್. ಯಾಕೆ ಲಿಮಿಟೇಷನ್ ಹಾಕಿದ್ರು? ಅಲ್ಲಿವರೆಗೂ ಹೆಂಗ ಅಪಾಯಿಂಟ್ಮೆಂಟ್ ಮಾಡ್ಕೋತಿದ್ರು? ಲಿಮಿಟೇಷನ್ ಅನ್ನೋ ಪದ ಎದಕ್ಕೆ ಬಂತು? ಯಾವಾಗ ಅದನ್ನ ಲಿಮಿಟ್ ಮಾಡಿದ್ರು ಅಂತೇಳಿ ಈ ವಿಡಿಯೋದೊಳಗೆ ಚರ್ಚೆ ಮಾಡೋಣ. ಅದು ನಿಮಗೆ ಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ಅರ್ಧಮರ್ಧ ನೋಡಿದ್ರಿ ಅಂತಂದ್ರೆ ಗೊತ್ತಾಗೋದಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗಂತೂ ಇದು ಒಂಥರ ಇದನ್ನಿದ್ದಂಗಿದ್ದು. ಇದ್ರ ಆಮೇಲೆ ಈ ಕ್ವಶನ್ ಪ್ರತಿ 2 ಎಕ್ಸಾಮ್ಗಳಿಗೆ ಒಂದ್ಸಲ ಬಂದಿರ್ತೈತಿ. ಇದು 2 ಎಕ್ಸಾಮ್ ಅದು ಅಂದ್ರೆ ಒಂದು ಎಕ್ಸಾಮ್ಗೆ ಕಂಪಲ್ಸರಿ ಇರ್ತೈತಿ. ಹಿಂಗಾಗಿ ಇದನ್ನ ಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತೈತಿ. ಇರ್ಲಿಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಫಸ್ಟಿಗೆ ಶುರು ಮಾಡೋಣ. ಏನಪ್ಪಾ ಅಂತಂದ್ರೆ ಎಷ್ಟು ಜನ ಅಪಾಯಿಂಟ್ ಆಗಬೇಕು ಕೌನ್ಸಿಲ್ ಆಫ್ ಮಿನಿಸ್ಟ್ರಿಗೆ ಅಂತ ಕೇಳಿದ್ರೆ ಇದನ್ನ 2003ರಲ್ಲಿ ಸಂವಿಧಾನದ 91ನೇ ತಿದ್ದುಪಡಿ ಪ್ರಕಾರ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 91 ಇನ್ 2003 ಇದು ಸಂವಿಧಾನಕ್ಕೆ ಸೇರ್ಪಡೆ ಆಗ್ತೈತಿ. 2003ರಲ್ಲಿ 91ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಮೂಲಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡುತ್ತಾರೆ. ಏನಂತೇಳಿ ಲಿಮಿಟ್ ಮಾಡ್ತಾರೆ ಅಂತಂದ್ರೆ ದೇರ್ ಇಸ್ ಅ ಲಿಮಿಟ್ ಶಾಲ್ ನಾಟ್ ಎಕ್ಸೀಡ್ 50% ಆಫ್ ದಿ ಟೋಟಲ್ ನಂಬರ್ ಆಫ್ ಹೌಸ್ ಆಫ್ ದಿ ಪೀಪಲ್ಸ್. ಇಲ್ಲಿ ಬರೀತಾರೆ ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಮಂತ್ರಿಮಂಡಲದ ಸಂಖ್ಯೆ ಲೋಕಸಭೆಯ 15% ಅನ್ನ ಮೀರುವಂತಿಲ್ಲ. ಯು ಕ್ಯಾನ್ ನಾಟ್ ಎಕ್ಸೀಡ್ 50% ಆಫ್ ದಿ ಹೌಸ್ ಆಫ್ ದಿ ಪೀಪಲ್ಸ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಮಂತ್ರಿಮಂಡಲದ ಸಂಖ್ಯೆ ಲೋಕಸಭೆಯ 15% ಮೀರುವಂತಿಲ್ಲ ಅಂತೇಳಿ ಸಂವಿಧಾನದ ತಿದ್ದುಪಡಿ 91 ಪ್ರಕಾರ 2003ರಲ್ಲಿ ಸಂವಿಧಾನಕ್ಕೆ ಇದನ್ನ ಸೇರ್ಪಡೆ ಮಾಡ್ತಾರೆ. ಸರಿ, ಯಾಕೆ ಸೇರ್ಪಡೆ ಮಾಡಿದ್ರು ಅಂತೇಳಿ ಕೇಳಿದ್ರೆ, ಯಾಕೆ ಸೇರ್ಪಡೆ ಮಾಡ್ತಾರೆ ಅಂತ ಕೇಳಿದ್ರೆ ದೇರ್ ಇಸ್ ಅನ್ ಆನ್ಸರ್. ಏನಂತೇಳಿ ನೋಡೋಣ. 1985ರಿಂದ ಈ ಕಡೆ ಏನಾಗಿತ್ತು ಅಂತಂದ್ರೆ ಕಿಚಡಿ ಸರ್ಕಾರಗಳ ಪ್ರಭಾವ ಜಾಸ್ತಿ. ಏನು ಕಿಚಡಿ ಸರ್ಕಾರಗಳು ಅಂತಂದ್ರೆ ಒಂದು 4-5 ಪಕ್ಷಗಳು ಸೇರ್ಕೊಂಡು ಗೌರ್ಮೆಂಟ್ ಮಾಡೋದು. ಗೌರ್ಮೆಂಟ್ ಈಸ್ ಫ್ರೇಮ್ಡ್ ಬೈ ದಿ 2 or more ಪಾರ್ಟೀಸ್ ಇನ್ಕ್ಲೂಡ್ಸ್. ಏನ್ ಮಾಡ್ತಿದ್ರು ಅಂತಂದ್ರೆ ಒಂದು 5-6 ಪಕ್ಷಗಳು ಸೇರ್ಕೊಂಡು ಒಂದು ಗೌರ್ಮೆಂಟ್ ಅನ್ನ ರಚನೆ ಮಾಡ್ತಿದ್ರು. ಅದನ್ನ ಕೋಆಲಿಷನ್ ಗೌರ್ಮೆಂಟ್ ಅಂತ ಕರಿತೀವಿ. ಅದನ್ನ ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ. ಸಮ್ಮಿಶ್ರ ಸರ್ಕಾರ. ಇದನ್ನ ನಾವು ಅಚ್ಚ ಕನ್ನಡ ಭಾಷೆ ಒಳಗೆ ಕಿಚಡಿ ಸರ್ಕಾರ ಅಂತ ಕರಿತೀವಿ. ಏನು ಕಿಚಡಿ ಸರ್ಕಾರ ಎಲ್ಲಾನು ಅದ್ರಾಗ ಕಲಿಸಿಟ್ಬಿಡೋದು. ಈ ಕಿಚಡಿ ಸರ್ಕಾರದೊಳಗೆ ಏನಾಗಿತ್ತು ಅಂತಂದ್ರೆ ಈಗ 4-5 ಪಕ್ಷಗಳು ಅಧಿಕಾರಕ್ಕೆ ಬರ್ತವೆ ಎಟ್ ಎ ಟೈಮ್. ಒಂದು ಮೇನ್ ಪಾರ್ಟಿ ಜೋಡೆ ಒಂದು ಮುಖ್ಯ ಪಕ್ಷದ ಜೊತೆ ಒಂದು 4-5 ಪಕ್ಷಗಳು ಅಧಿಕಾರಕ್ಕೆ ಬಂದ್ಬಿಡ್ತವೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಸಪೋರ್ಟ್ ನಿಮಗೆ ಬೇಕಾಗಿತ್ತು ಅಂತಂದ್ರೆ, ಯಾಕಂದ್ರೆ ಬಹುಮತ ಪಡೆದ ಪಕ್ಷ ಏನಾಗಬೇಕು? ಗೌರ್ಮೆಂಟ್ ಅನ್ನು ನಡೆಸಬೇಕು. ಈಗ ನಿಮಗೆ ಬಹುಮತ ಬೇಕಾಗಿತ್ತು ಅಂತಂದ್ರೆ ನಮ್ಮ ಹತ್ರ 40 ಸೀಟ್ ಅದಾವ, ನಮಗೆ ಏನ್ ಮಾಡ್ಬೇಕು? ನೀವು ಇಂತಿಂತ ಏನೋ ಖಾತೆಗಳನ್ನ ನಮಗೆ ಕೊಡಬೇಕು. ಈಗಿನ ಗೌರ್ಮೆಂಟ್ ಉದಾಹರಣೆಗಳನ್ನ ತಗೊಳ್ಳೋಣ. ಈಗ ಸದ್ಯಕ್ಕೆ ಬಿಜೆಪಿ ಗೌರ್ಮೆಂಟ್ ಲೀಡ್ ಮಾಡ್ತಕ್ಕಂಥ NDA ಸರ್ಕಾರ ಭಾರತದೊಳಗ ಸರ್ಕಾರವನ್ನು ನಡೆಸ್ತೈತಿ. NDA ಗೌರ್ಮೆಂಟ್, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ ಹೇಳಿ ಬರ್ತೈತದ್ದು. ಇರಲಿ, ಬಿಜೆಪಿ ಲೀಡ್ ಮಾಡ್ತೈತಿ. ಯಾಕಂದ್ರೆ ಬಿಜೆಪಿ ಅತಿ ಹೆಚ್ಚು ಸೀಟ್ಗಳನ್ನ ಪಡೆದಿರ್ತಕ್ಕಂಥದ್ದು, ಆದ್ರೆ ಬಹುಮತವನ್ನ ಪಡೆದಿಲ್ಲ. ಹೌದಾ? ಇವ್ರ ಜೋಡ ಚಂದ್ರಬಾಬು ನಾಯ್ಡು ಅವರು ಅದಾರ, ನಿತೀಶ್ ಕುಮಾರ್ ಅದಾನ, ಆಮೇಲೆ ಅವ್ರು ಯಾರು ಪಾಸ್ವಾನ್ ಅವರು ಅದಾರ. ಇನ್ನಿತರ ಜನನು ಒಂದು 7-8 ಪಕ್ಷಗಳು ಸೇರ್ಕೊಂಡು ಆಡಳಿತವನ್ನ ಮಾಡಕತ್ತಾರೆ. ಆಡಳಿತವನ್ನ ಮಾಡುವ ಸಮಯದೊಳಗೆ ಇವ್ರು ಅಂತಾರೆ, ಯಾರು ಚಂದ್ರಬಾಬು ನಾಯ್ಡು ಅವರು ಬಿಜೆಪಿ ಸರ್ಕಾರ ಕೇಳ್ತಾರೆ, ನಮಗೆ ಇಷ್ಟು ಸಚಿವ ನಮ್ಮ ಪಕ್ಷದಿಂದ ಇಷ್ಟು ಮಂದಿ ಸಚಿವರನ್ನು ಮಾಡ್ಬೇಕು, 10 ಮಂದಿ ಸಚಿವರನ್ನು ಮಾಡ್ಬೇಕು. ಆಮೇಲೆ ಯಾರು ನಿತೀಶ್ ಕುಮಾರ್ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಪಕ್ಷದಿಂದ 20 ಮಂದಿನೇ ನೀವು ಸಚಿವರನ್ನಾಗಿ ಮಾಡ್ಬೇಕು. ಇನ್ನು ಬಿಜೆಪಿ ಅವರು ನಾವು 244 ಜನ ಬಂದಿದ್ವಿ, ನಮ್ಮಿಂದ ಕನಿಷ್ಠ ಒಂದು 100 ಜನ ಮಿನಿಸ್ಟರ್ ಆಗ್ಬೇಕು ಅಂತ ಇವ್ರು ಅಂದ್ರು. ಟೋಟಲ್ ಎಷ್ಟು ಮಂದಿ ಆದ್ರು? ಇವ್ರ 130 ಮಂದಿ ಆದ್ರು. 130 ಮಂದಿಗೂ ಸಚಿವ ಸ್ಥಾನಮಾನವನ್ನ ಕೊಟ್ರಿ ಅಂತಂದ್ರೆ ಅವರಿಗೆ ಫ್ರೀ ಗಾಡಿ ಕೊಡಬೇಕು, ಫ್ರೀ ಮನೆ ಕೊಡಬೇಕು, ಫ್ರೀ ಕರೆಂಟ್ ಬಿಲ್ ಕೊಡಬೇಕು, ಫ್ರೀ ಮೊಬೈಲ್ ಬಿಲ್ ಕೊಡಬೇಕು. ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಪೇಮೆಂಟ್ ಅನ್ನು ಕೊಡಬೇಕು. MLAಗಳಿಗಿಂತ ಜಾಸ್ತಿ ಪೇಮೆಂಟ್ ಅವ್ರಿಗೆ ಕೊಡಬೇಕು. ಈ ರೀತಿಯಾಗಿ ಏನಾಗಿತ್ತು ಅಂತಂದ್ರೆ ಈ
ಟ್ರಿಜರಿಗೆ ಹೊಡೆತ ಬೀಳಾಕೈತು, ಟ್ರಿಜರಿಗೆ ಹೊಡೆತ, ಕಂದಾಯಕ್ಕೆ ಹೊಡೆತ ಬೀಳಾಕೈತು. ಆಮೇಲೆ ಎಲ್ಲರೂ ಮಿನಿಸ್ಟರ್ ಆದ್ರು ಇವರು, ಯಾರು ಕೇಳಂಗೇ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ದುಂದು ವೆಚ್ಚವನ್ನ ತಡೆಯುವ ಸಲುವಾಗಿ 2003ರಲ್ಲಿ ಅಟಲ್ ಬಿಹಾರ್ ವಾಜಪೇಯಿ ಅವರ ಇದ್ದ ಗವರ್ಮೆಂಟ್ 91ನೇ ಸಂವಿಧಾನದ ತಿದ್ದುಪಡಿಯನ್ನು ತಗೊಂಬಂದ್ರು. 91ನೇ ಸಂವಿಧಾನದ ತಿದ್ದುಪಡಿಯನ್ನು ತಗೊಂಬಂದು ಏನ್ ಮಾಡಿದ್ರು ಅಂತಂದ್ರ, ನೀವ್ ಎಷ್ಟು ಮಂದಿ ಕೂಡಿ ಗೌರ್ಮೆಂಟ್ ಮಾಡ್ಕೋರಿ, ನಿಮ್ಮ ಗೌರ್ಮೆಂಟ್ ಒಳಗೆ ಮಿನಿಸ್ಟರ್ ಎಷ್ಟಿರ್ಬೇಕು ಅಂತಂದ್ರ ಲೋಕಸಭೆಯ 15% ಅನ್ನ ಮೀರುವಂಗಿಲ್ಲ. ಲೋಕಸಭೆಯ 15% ಅನ್ನ ಮೀರುವಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಲೋಕಸಭೆಯ ಸದಸ್ಯರ ಸಂಖ್ಯೆ 545 ಐತಿತ್ತು ಅನ್ಕೊಳ್ಳೋಣ. ಎಷ್ಟು? 545. ಇದ್ರ 15% ಡಿವೈಡೆಡ್ ಬೈ 100 ಎಷ್ಟಾಕತಿ ಅಂತ ಹೇಳಿ ಕೇಳಿದ್ರೆ 36-37 ಜನ ಆಕತಿ. 36-37 ಜನ ಆಕತಿ. ಇಷ್ಟು ಜನ ಮಾತ್ರ ಮಿನಿಸ್ಟರ್ ಇರಬೇಕು. ಎಲ್ಲಿ? ಕೇಂದ್ರದಲ್ಲಿ, ಸೆಂಟ್ರಲ್ ಮಿನಿಸ್ಟರ್ ಎಷ್ಟು ಜನ ಇರ್ತಾರೋ ಅಂತ ಕೇಳಿದ್ರೆ 36 ಅಥವಾ 37 ಜನ ಇರ್ತಾರೆ. ಇದಕ್ಕಿಂತ ಜಾಸ್ತಿ ಇರಕ್ಕೆ ಬರಂಗಿಲ್ಲ. ಬಿಕಾಸ್ ಆಫ್ ವಾಟ್? ದ ಲಿಮಿಟೇಷನ್ ಮೇಡ್ ಬೈ ದಿ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ 15% ಆಫ್ ದಿ ಲೋಕಸಭಾ. ಈ ಲೋಕಸಭೆಯ ಸದಸ್ಯರ ಸಂಖ್ಯೆಯ 15% ಮಾತ್ರ ಏನಿರಬೇಕು? ಯಾರು? ಮಿನಿಸ್ಟರ್ ಇರಬೇಕು. 15% ಆಫ್ ದಿ ಲೋಕಸಭಾ ಅಂತೇಳಿ ಲಿಮಿಟೇಷನ್ ಇದೆ. ಸಾರಿ, ಇದು 80-82 ಜನ ಆಗ್ತಾರೆ. ಅಂದ್ರೆ ಕೇಂದ್ರದಲ್ಲಿ ಸಚಿವರು ಎಷ್ಟು ಜನ ಇರ್ತಾರೋ ಅಂತಂದ್ರೆ 80-82 ಜನ ಇರ್ತಾರೆ. ಯಾಕಂತಂದ್ರ ಲೋಕಸಭೆಯ 15% ಮಾತ್ರ. ಅದಕ್ಕಿಂತ ಹೆಚ್ಚಿಗೆ ಇರಕ್ ಬರಂಗಿಲ್ಲ. 100-200 ಗಟ್ಟಲೆ ಇರಕ್ ಬರಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ಅಪೀಸ್ಮೆಂಟ್ ಇಲ್ವೇ ಇಲ್ಲ. ದೇರ್ ಈಸ್ ಅನ್ ಅಮೆಂಡ್ಮೆಂಟ್ ಮೇಡ್ ಬೈ ದಿ ವಾಜಪೇಯಿ ಗವರ್ಮೆಂಟ್ ಇನ್ ದ ಇಯರ್ ಆಫ್ 2003 ಟು ದಿ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ 75. ಆರ್ಟಿಕಲ್ 75ಕ್ಕೆ ವಾಜಪೇಯಿ ಗವರ್ಮೆಂಟ್ ಅವರು ಅಮೆಂಡ್ಮೆಂಟ್ ಅನ್ನು ತಗೊಂಡ್ಬಂದ್ರು. ಅದರ ಪ್ರಕಾರ ಏನ್ ಮಾಡಿದ್ರು ಅಂತಂದ್ರೆ ಲೋಕಸಭೆಯ 15% ಅನ್ನ ಮೀರಾಕ್ ಬರೋದಿಲ್ಲ ಅಂತೇಳಿ ಕಾನೂನನ್ನ ಮಾಡಿದ್ರು. ಅದರ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಈಗ 80-85 ಜನ ಅಷ್ಟೇ ಮಿನಿಸ್ಟರ್ ಇರ್ತಾರೆ. ಜಾಸ್ತಿ ಇರಾಕ್ ಬರೋದಿಲ್ಲ. ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. 15% ಆಫ್ ದಿ 545 ಸೀಟ್ಸ್, 545ರ 15% ಎಷ್ಟಾಕೈತಿ ಅಂತಂದ್ರೆ 85 ತನಕ ಬರ್ತೈತಿ. ಅಷ್ಟೇ ಜನ ಇರ್ತಾರೆ. ಅದಕ್ಕಿಂತ ಜಾಸ್ತಿ ಜನ ಇರಾಕ್ ಬರೋದಿಲ್ಲ. ದೇರ್ ಇಸ್ ಅನ್ ಲಿಮಿಟೇಷನ್ ಮೇಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ by the 91 Constitutional Amendment Act in the year of 2003 by the Vajpayee government. ಹೌದಾ? ಕ್ಲಿಯರ್ ಆಯ್ತು. ಇನ್ನೊಂದು ಕ್ವಶನ್ ಅರೈಸ್ ಆಗ್ತೈತಿ. ಲೋಕಸಭೆನೇ ಯಾಕ್ರಿ ಸರ್ ಅಂತ ಕೇಳಿದ್ರೆ 15% ಆಫ್ ದಿ ಲೋಕಸಭೆ ಯಾಕೆ? ಹೌಸ್ ಆಫ್ ದಿ ಪೀಪಲ್ಸ್ ಇಸ್ ನಥಿಂಗ್ ಬಟ್ ಲೋಕಸಭಾ. ಜನರ ಸದನ ಅಂತಂದ್ರೆ ಅದನ್ನ ಲೋಕಸಭೆ ಅಂತ ಕರೀತಾರೆ. ಬಿಕಾಸ್ ಆಫ್ ದಿ ವಾಟ್? ಇನ್ ಲೋಕಸಭಾ ಆಲ್ ದಿ ಮೆಂಬರ್ಸ್ ಆರ್ ಇಲೆಕ್ಟೆಡ್ ಬೈ ದಿ ಪೀಪಲ್ಸ್. ಲೋಕಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಜನರಿಂದ ಆಯ್ಕೆಯಾಗಿರ್ತಾರೆ. ಅದಕ್ಕಾಗಿ ಅದನ್ನ ಲೋಕಸಭಾ ಅಂತ ಕರೀತಾರೆ, ಜನರ ಸದನ ಅಂತ ಕರೀತಾರೆ. ನೆನಪಲ್ಲಿ ಇಟ್ಕೋಬೇಕು. ಯಾಕೆ ಜನರ ಸದನದಿಂದನೇ 15% ಬೇಕು? ರಾಜ್ಯಸಭೆಯಿಂದ ಯಾಕೆ ಬೇಡ? ಅಥವಾ ಎರಡನ್ನೂ ಕೂಡಿಸಿ 15% ಮಾಡಬಹುದಾಗಿತ್ತಲ್ಲ ಅಂತ ಕೇಳಿದ್ರೆ, ಈ ಲೋಕಸಭೆಯಲ್ಲಿ ಇರ್ತಕ್ಕಂಥ ಸದಸ್ಯರು ಜನರಿಗೆ ಜವಾಬ್ದಾರರಾಗಿರ್ತಾರೆ. ಹೀಗಾಗಿ ಲೋಕಸಭೆಯ ಸದಸ್ಯರ ಸಂಖ್ಯೆ 15% ಅನ್ನ ಮಾತ್ರ ಏನ್ ಮಾಡಿದ್ರು? ಮಿತಿಗೆ ಒಳಪಡಿಸಿದ್ರು. ಅದಕ್ಕಿಂತ ಹೆಚ್ಚಿನ ಮಾಡಕ್ ಬರೋದಿಲ್ಲ ಅಂತೇಳಿ. ಬಿಕಾಸ್ ಆಫ್ ವಾಟ್? ದ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಬೈ ದಿ ಪೀಪಲ್ಸ್, ದೇ ಆರ್ ಸಿಟ್ಟಿಂಗ್ ಇನ್ ದಿ ಲೋಕಸಭಾ, ಹೆನ್ಸ್ ದೇ ಆರ್ ರೆಸ್ಪಾನ್ಸಿಬಲ್ ಟು ದಿ ಪೀಪಲ್ಸ್. ಅವರು ಯಾರಿಗೆ? ಜನರಿಗೆ ನೇರವಾಗಿ ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಹೀಗಾಗಿ ಅಲ್ಲಿಂದನೇ ಆ ಸಭೆಯಿಂದನೇ ಏನ್ ಮಾಡಿದ್ರು ಅಂತಂದ್ರೆ 50% ಅನ್ನ ತಗೊಂಡ್ರು. ಹೌದಾ? ಇದಿಷ್ಟು ಕ್ಲಿಯರ್. ಆಮೇಲೆ ಮನಸ್ಸಿಗೆ ಬಂದಂಗ ಇಲ್ಲ ನನ್ನ ಗೌರ್ಮೆಂಟ್ ಐತಿ, ನಾ ಎಷ್ಟು ಬೇಕಾದಷ್ಟು ಮಂದಿನ ಎಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೋತೀನಿ ಅಂತ ಅನ್ನಕ್ ಬರಂಗಿಲ್ಲ. ದೇರ್ ಇಸ್ ಅನ್ ಲಿಮಿಟೇಷನ್. ಮೊದಲಿತ್ತು ಕೋಆಲಿಷನ್ ಗೌರ್ಮೆಂಟ್, ಕಿಚಡಿ ಗೌರ್ಮೆಂಟ್ ಇತ್ತು. 7-8 ಗೌರ್ಮೆಂಟ್ಗಳು ಸೇರ್ಕೊಂಡು ಸರ್ಕಾರವನ್ನ ಮಾಡ್ತಿದ್ರು. ಅವಾಗ ಅವ್ರನ್ನ ಪ್ಲೀಸ್ ಮಾಡುವ ಸಲುವಾಗಿ ಸಂತುಷ್ಟಗೊಳಿಸುವ ಸಲುವಾಗಿ ಎಲ್ಲರಿಗೂ ಒಂದೊಂದು ಖಾತೆ ಕೊಡ್ತಿದ್ರು. ತಗೊಂಡು ನಂದಲ್ಲ, ನಮ್ಮ ಅಪ್ಪಂದಲ್ಲ ಅಂತ ಹೇಳಿ ಕೊಡದ ನಮ್ಗೆ ಏನ್ ಯಾರ್ದ ದುಡ್ಡು ಎಲ್ಲಮ್ಮ ಜಾತ್ರೆ ನಡೀತಿತ್ತು ಅವಾಗ. ಯಾವುದು 1985ರಿಂದ ಈ ಕಡೆ. ಯಾಕಂದ್ರೆ ಚಂದ್ರಶೇಖರ್ ಗೌರ್ಮೆಂಟು, ವಿ ಪಿ ನರಸಿಂಹರಾವ್ ಗೌರ್ಮೆಂಟು, ನಮಗೆ ದೇವೇಗೌಡರ ಗೌರ್ಮೆಂಟ್ ಅದು ಇದ್ದಾಗ ಕಿಚಡಿ ಇವತ್ತ ಏನ್ ದಿಕ್ ದಿವಾಳಿ. ಏನೇನು ನಾವೇನ್ ಮಾಡಕತ್ತೀವತ್ತ ಅವ್ರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಂತ ಪರಿಸ್ಥಿತಿಗಳಿದ್ದು. ಹಂಗಿದ್ದಾಗ ಇವು ಅಂದ್ರೆ ಗೌರ್ಮೆಂಟ್ ಕೇಳಬಾರ್ದು, ನಮ್ಮ ಗೌರ್ಮೆಂಟ್ ಕೇಳಬಾರ್ದು ಅಂತ ಏನ್ ಮಾಡ್ತಿದ್ರು ಅಂದ್ರೆ ಅವ್ರು ಕೇಳಿದ ಖಾತೆಗಳನ್ನೆಲ್ಲ ಕೊಡ್ತಿದ್ರು. ಇಲ್ಲಿವರೆಗೂ ನೋಡ್ರಿ, ಈ ರೈಲ್ವೆ ಮಿನಿಸ್ಟ್ರೀಸ್ ಒಂದು ಬಿಹಾರದವ್ರಿಗೆ ಇರ್ತಿತ್ತು, ಇಲ್ಲ ಬಂಗಾಳದವ್ರಿಗೆ ಇರ್ತಿತ್ತು. ಯಾಕಂತಂದ್ರೆ ಅವ್ರನ್ನ ಕೂಡಿಸ್ಕೊಂಡೆ ಗೌರ್ಮೆಂಟ್ ಮಾಡ್ತಿದ್ರು. ಹಿಂಗಾಗಿ ಅವ್ರನ್ನ ಪ್ಲೀಸ್ ಮಾಡೋ ಸಲುವಾಗಿ ತಗೋರಿ ನಿಮ್ಮದು ದೊಡ್ಡ ಖಾತೆನೇ ಕೊಟ್ಟಿವಿ ನೋಡ್ರಿ, ಇದ್ರ ಎಷ್ಟು ಬೇಕೋ ಅಷ್ಟು ನೀವು ರೊಕ್ಕ ಗಳಿಸ್ಕೋರಿ ಅನ್ನೋ ಲೆಕ್ಕಿಗೆ
ಹಂಗ ಮಾಡ್ತಿದ್ರು. ಲಲ್ಲೂ ಪ್ರಸಾದ್ ಯಾದವ್ ಇರೋ ತನಕ ರೈಲ್ವೆ ಮಿನಿಸ್ಟರ್ ಇದ್ರು ಅವರು. ಮಮತಾ ಮಮತಾ ದೀದಿ ಈ ಪಶ್ಚಿಮ ಬಂಗಾಳದವರು, ಮಮತಾ ಬ್ಯಾನರ್ಜಿ ಅವರು ಯಾವಾಗ ಸೆಂಟ್ರಲ್ ಮಿನಿಸ್ಟರ್ ಆಗ್ಯಾರಲ್ಲ ಅವಾಗ ಅವರು ರೈಲ್ವೆ ಖಾತೆ ಮಿನಿಸ್ಟರ್ ಆಗ್ಯಾರ ಅವರು. ಇಲ್ಲಿ ತನಕ ರೈಲ್ವೆದೊಂದು ಸ್ವತಂತ್ರ ಬಜೆಟ್ ಅನ್ನ ಮಾಡ್ತಿದ್ರು ಅವರು. ನೋಡ್ರಿ, ನಿಮ್ಮದು ದುಡ್ಡು ನಿಮ್ಮ ಮನಸ್ಸಿಗೆ ಬಂದಂಗೆ ಬಜೆಟ್ ಮಾಡ್ಕೊಂಡು ಲೆಕ್ಕ ಬಿಟ್ಬಿಡ್ತಿದ್ರು ಅವ್ರನ್ನ. ಈ ರೀತಿಯಾಗಿರ್ತಕ್ಕಂಥದ್ದು ನಡಿಬಾರ್ದು ಅಂತ ಏನ್ ಮಾಡಿದ್ರು ಅಂತಂದ್ರೆ ಲಿಮಿಟ್ ಮಾಡಿದ್ರು. ದೇರ್ ಇಸ್ 50% ಆಫ್ ದಿ ಲೋಕಸಭಾ ಹೌಸ್ ಆಫ್ ದಿ ಪೀಪಲ್ಸ್ ಅಂತ ಬರೀತೀವಿ. ಲೋಕಸಭಾದ 15% ಅನ್ನ ಮೀರುವಂಗಿಲ್ಲ ಅಂತ ಹೇಳಿ ಮಾಡಿದ್ರು. ಇರ್ಲಿಲ್ಲ ಅಂತಂದ್ರ ದಿಕ್ಕ ದಿವಾಳಿನ ಯಾರ್ದೋ ದುಡ್ಡು ಎಲ್ಲ ದೇರ್ ಇಸ್ ನೋ ಅಕೌಂಟಬಿಲಿಟಿ ಆಲ್ಸೋ. ಅಕೌಂಟಬಿಲಿಟಿನೂ ಇರ್ಲಿಲ್ಲ. ಹಿಂಗಾಗಿ ಬೇಡ ಇದು ತಡಿ, ಇದು ತಪ್ಪೈತಿ ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ 15% ಆಫ್ ದಿ ಲೋಕಸಭಾ ಅಂತ ಫಿಕ್ಸ್ ಮಾಡಿದ್ರು. ಇದು ಯಾವ್ದ್ರ ಪ್ರಕಾರ ಕೇಳಿದ್ರೆ 91ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಮೂಲಕ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 91. ಯಾವಾಗ ಅಂತ ಕೇಳಿದ್ರೆ 2003. 15% ರಾಜ್ಯಸಭಾ ಅಂತಂದ್ರೆ ತಪ್ಪು, 15% ಆಫ್ ದಿ ಲೋಕಸಭಾ ಅಂತಂದ್ರೆ ಸರಿ. ನೆನಪಲ್ಲಿರ್ಲಿ, ಎಕ್ಸಾಮ್ನೊಳಗೆ ಇದನ್ನೇ ತಿರುವು ಮುರು ಮಾಡಿ ಕೇಳ್ತಾರೆ. ಅಥವಾ ಹಿಂಗೆ ಕೇಳ್ತಾರೆ, 15% ಆಫ್ ರಾಜ್ಯಸಭೆ ಮತ್ತು ಲೋಕಸಭೆ ಅಂತಲೂ ಕೇಳ್ತಾರೆ. ಸಚಿವರ ಸಂಖ್ಯೆ ರಾಜ್ಯಸಭೆ ಮತ್ತು ಲೋಕಸಭೆಯ 15% ಇರಬೇಕು ಅಂತ ಕೇಳಿದ್ರೆ ತಪ್ಪದ ಆನ್ಸರ್. ಏನು? ಕೇವಲ ಲೋಕಸಭೆಯ 15%. ದಟ್ ಈಸ್ ಅನ್ ರೈಟ್ ಆನ್ಸರ್. ಇದು ಪ್ರತಿ ಸಲ ಎಕ್ಸಾಮ್ಗೆ ಬರ್ತೈತಿ. ಗೌರ್ಮೆಂಟ್ದವ್ರು 2 ಎಕ್ಸಾಮ್ ನಡೆಸಿದ್ರು ಅಂತಂದ್ರೆ ಒಂದು ಎಕ್ಸಾಮ್ಗೆ ಇದು ಕಂಪಲ್ಸರಿ ತಿರುವು ಮುರು ಮಾಡಿ ಬಂದೇ ಇರ್ತೈತಿ. ಇದು ನಾಟ್ ಲೆಸ್ ದೆನ್ 15% ಅಂತ ಕೇಳಿದ್ರೆ ತಪ್ಪು, ಮೋರ್ ದೆನ್ 15%. 15% ಗಿಂತ ಕಡಿಮೆ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಅದು ತಪ್ಪಾಕೈತೆ ಅಂತ ಕೇಳಿದ್ರೆ ಇಲ್ಲ, 15% ಗಿಂತ ಕಡಿಮೆ ಅಪಾಯಿಂಟ್ಮೆಂಟ್ ಮಾಡಬಹುದು, ಏನೂ ತೊಂದರೆ ಇಲ್ಲ. ಇಬ್ಬರ ಗೌರ್ಮೆಂಟ್ ನಡೆಸಿದ್ರೆ ನಮಗೇನು ಸಮಸ್ಯೆನೇ ಇಲ್ಲ. ಬಟ್ ಯು ಕ್ಯಾನಾಟ್ ಎಕ್ಸೀಡ್ ದಿ 15% ಆಫ್ ದಿ ಲೋಕಸಭಾ. ನೀವು 15% ಅನ್ನ ಮೀರುವಂಗಿಲ್ಲ ಅಂತ ಅಷ್ಟೇ. ನೀವು ಇಬ್ಬರೇ ಗೌರ್ಮೆಂಟ್ ನಡೆಸ್ರಿ, ನಮ್ದೇನು ತೊಂದರೆ ಇಲ್ಲ. ಅದಕ್ಕೆ ಬಿಜೆಪಿ ಗೌರ್ಮೆಂಟ್ ಫಸ್ಟಿಗಿನ ಅಧಿಕಾರಕ್ಕೆ ಬಂದಾಗ ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತೇಳಿ ಒಂದು ಅವ್ರ ಧ್ಯೇಯ ವಾಕ್ಯ ಇತ್ತು. ಕಡಿಮೆ ಸಚಿವರು ಜಾಸ್ತಿ ಕೆಲಸ ಅಂತೇಳಿ. ಹೌದಾ? ಈಗ ಕೋalition ಗೌರ್ಮೆಂಟ್ ಬಂದಾಗ ಅವ್ರದ್ದು ದಿಕ್ಕು ತಪ್ಪೈತಿ. ಇರ್ಲಿ, ಅಂದ್ರೆ ಸಚಿವರ ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ ಖರ್ಚು ಕಡಿಮೆ ಆಕೈತಿ ಅಂತ ಅಷ್ಟೇ. ಅದನ್ನ ಹೇಳಕ್ ಅವರು ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತೇಳಿ ಹೇಳ್ತಿದ್ರು ಅವರು. ಅಂದ್ರೆ ಒಬ್ಬರಿಗೆ 2-3 ಖಾತೆಯನ್ನು ಕೊಡೋದು, ಹಂಗೆ ಅದನ್ನ ಮಾಡ್ತಿದ್ರು. ಇನ್ನು ಇಲ್ಲಿ ಮಿನಿಸ್ಟರ್ ಒಳಗನ ಕ್ಯಾಬಿನೆಟ್ ಮಿನಿಸ್ಟ್ರು, ಸ್ಟೇಟ್ ಮಿನಿಸ್ಟ್ರು, ಸ್ಟೇಟ್ ಇಂಡಿಪೆಂಡೆಂಟ್ ಮಿನಿಸ್ಟ್ರು, ಅವ್ರು ಬೇರೆ ಬೇರೆ ಬರ್ತಾರೆ. ಅವ್ರನ್ನೆಲ್ಲ ಸೇರಿಸ್ಕೊಂಡೇ ಏನ್ ಮಾಡಬೇಕು ಅಂತಂದ್ರೆ 15% ಅನ್ನ ಮೀರುವಂಗಿಲ್ಲ ಅಂತ ಹೇಳಿ ಲಿಮಿಟ್ ಹಾಕಿದ್ರು. ಸಂವಿಧಾನದ ತಿದ್ದುಪಡಿ ಕಲಂ 91 ಪ್ರಕಾರ 2003ರಲ್ಲಿ ವಾಜಪೇಯಿ ಗೌರ್ಮೆಂಟ್ ಅವರು ತಂದಿರತಕ್ಕಂಥ ಕಾಯ್ದೆ ಇದು. ನೆನಪಲ್ಲಿ ಇರಬೇಕು. ಇದು ಆರ್ಟಿಕಲ್ 75 ಸಬ್ ಕ್ಲಾಸ್ 1A. ಇನ್ನು ಆರ್ಟಿಕಲ್ 75 ಸಬ್ ಕ್ಲಾಸ್ 1B ಒಂದೈತಿ. ಇಲ್ಲಿ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಯ್ತು. ಏನಪ್ಪಾ ಅಂತಂದ್ರೆ ಈ 15% ಲಿಮಿಟ್ ಅನ್ನು ಮಾಡಿದ ನಂತರ ಇಲ್ರಿ, ನೀವು ನನ್ನ ಖಾತೆ ಕೊಡ್ಲಿಲ್ಲ ಅಂದ್ರೆ ನಾ ಬೇರೆ ಕಡೆ ಹೋಗಿ ಜಾಯ್ನ್ ಆಗ್ತೀನಿ, ನೀವು ನನಗೆ ಮಿನಿಸ್ಟ್ರಿ ಕೊಡ್ಲಿಲ್ಲ ಅಂತ ನಾ ಬೇರೆದವ್ರ ಕಡೆ ಬೇರೆ ಪಕ್ಷಕ್ಕೆ ಹೋಗಿ ಜಾಯ್ನ್ ಆಗ್ತೀನಿ. ಅವಾಗೊಂದು ಏನು ಒಂದು ವರ್ಡ್ ಚಲಾವಣೆ ಇಲ್ಲಿತ್ತು, ಆಯಾರಾಮ್ ಗಯಾರಾಮ್ ಅಂತೇಳಿ. ಹಿಂದೆ ಮುಂಜಾನೆ ಒಂದು ಪಕ್ಷಕ್ಕೆ ಹೋಗಿ ಕೋalition ಗೌರ್ಮೆಂಟ್ ಒಳಗೆ ನಾನು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಅಂತ ಹೇಳಿದ ಸಾಯಂಕಾಲ ಮತ್ತೊಂದು ಇಲ್ಲ ನಾನು ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ರು ಅವರು. ಅದನ್ನ ಕರ್ಬ್ ಮಾಡೋ ಸಲುವಾಗಿ, ಅದನ್ನ ಮಿತಿಯಲ್ಲಿ ಇಡೋ ಸಲುವಾಗಿ ಆರ್ಟಿಕಲ್ 75 ಸಬ್ ಕ್ಲಾಸ್ 1B ಅಂತಕ್ಕಂಥ ಕಲಮನ್ನ ಏನ್ ಮಾಡ್ತಾರೆ, ಸೇರಿಸ್ತಾರೆ. ಅದೇನ್ ಹೇಳ್ತೈತಿ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 75 ಸಬ್ ಕ್ಲಾಸ್ 1B ನ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.